ಗಾನಗರಡಿ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ. ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಹಾಗೂ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯವೃಂದವನ್ನು ಸೇರಿಕೊಂಡಿರುವಂಥ ನಮ್ಮ ಕಲಾವಿದರಾದಂಥ ಹರೀಶ್, ಮಾರುತಿ ಪ್ರಸಾದ್, ಶಿವಮಲ್ಲು ಮತ್ತು ಉಮಾಪ್ರಸಾದ್, ಗಣೇಶ್ರವರು ಹಾಗೂ ಕಿರಣ್ರವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ನಮ್ಮೊಂದಿಗೆ ಇರುವಂಥ ಮುಖ್ಯ ಅತಿಥಿ ವಿಶೇಷ ಗಾಯಕರು, ನಾಡಿನ ಹೆಸರಾಂತ ಜನಪದ ಗಾಯಕರು ಅಪ್ಪಗೆರೆ ತಿಮ್ಮರಾಜ್ ಅವರು. ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜ್ ಅವರು ಜನಪದದ ಜಾಕ್ಸನ್ ಅಂತಲೇ ಹೆಸರುವಾಸಿಯಾದಂಥವರು. ಅವರು ನಮ್ಮೊಂದಿಗಿದ್ದಾರೆ. ವೀಕ್ಷಕರು ಭಾಳಷ್ಟು ಕೋರಿಕೆ ಮೇರೆಗೆ ನಿಮ್ಮ ಹಾಡುಗಳನ್ನು ಕೇಳಬೇಕು ಅಂತ ಕಾಯ್ತಾ ಇದ್ದಾರೆ. ದಯಮಾಡಿ ಹಾಡುಗಳನ್ನು ಉಣ್ಬಣಿಸುವಂಥ ಸಂದರ್ಭ. ಮತ್ತೊಮ್ಮೆ ನಿಮಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ, ನೇರವಾಗಿ ನಿಮ್ಮ ಹಾಡುಗಳನ್ನು ಕೇಳುವಂಥ ಸಮಯ. ಭಾಗ್ಯ ಅವ್ರದ್ದಾಗಿರಲಿ. ಚಂದನ ಕೊಡ್ತಾ ಇದೆ ನೋಡಿ. ಋತುಮಾನಕ್ಕೊಂದು ಗೀತೆಗಳಿವೆ. ಋತುಮಾನಕ್ಕೆ ಅಂದರೆ ಆಯಾ ಕ್ಷಣಕ್ಕೊಂದು, ಆಯಾ ಗಳಿಗೆಗೊಂದು ಜನಪದ ಗೀತೆಗಳಿರ್ತಕ್ಕಂಥದ್ದು. ಋತುಮಾನಕ್ಕೆ ನೀವು ದೀಪಾವಳಿಯ ಸಂದರ್ಭದಲ್ಲಿ ಮುನ್ರಾಜು ಎಂತೆಂಥ ಗೀತೆಗಳಿವೆ ಅಂದರೆ, ಇವತ್ತಿನ ಯುವ ಪೀಳಿಗೆಗಳು ಇಂಥ ಗೀತೆಗಳನ್ನು ತನ್ನ ನಾಲಿಗೆಯಲ್ಲಿ ಇಟ್ಕೊಂಡು ಕಲಿಬೇಕು ಅನ್ನೋದು ಒಂದು, ಅದನ್ನು ಕಾಪಾಡಿಕೊಳ್ಬೇಕು ಅನ್ನೋದೊಂದು, ಇವತ್ತು ಪ್ರಸ್ತುತಪಡಿಸಿರ್ತಕ್ಕಂಥ ಚಂದನ ಟಿ ವಿಯನ್ನು ನೋಡಿ ಕೇಳಬೇಕು ಅನ್ನೋದು ನನ್ನ ಇನ್ನೊಂದು ಪ್ರಾರ್ಥನೆ. ಒಂದು ಬೆಳಗಾಂ ಕಡೆ ಅಥವಾ ಧಾರವಾಡ ಕಡೆ ಅಥವಾ ನೀವು ಈ ಕಡೆಗೆ ಶಿವಮೊಗ್ಗಕ್ಕೆ ಬಂದರೆ, ಶಿವಮೊಗ್ಗಕ್ಕೆ ಬಂದರೆ ನೀವು ಭಾಳ ಅಂಟಿಕೆ ಪಂಟಿಕೆ ಹಾಡು ಅಂಟಿಕೆ ಪಂಟಿಕೆ ಹಾಡುಗಳನ್ನು ಯಾರೂ ಹಾಡೋಕ್ಕೆ ಬರಲ್ಲ. ದೀಪಾವಳಿಯ ಸಂದರ್ಭದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ದೀಪವನ್ನು ತಗೊಂಡು ಹೋಗುವಂಥದ್ದು. ಹೇಗೆ ದೀಪವನ್ನು ತಗೊಂಡು ಹೋಗ್ತಾರೆ, ಹಾಡ್ತಾ ಹೋಗ್ತಾರೆ ಅಂದರೆ ಮುನ್ರಾಜು, ಈಗ ಕೇಳೋಣ. ದೀಪಾವಳಿಯ ಸಂದರ್ಭದಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು ಭಾಗಗಳಲ್ಲಿ ಈ ಗೀತೆಯನ್ನು ಮನೆಯಿಂದ ಮನೆಗೆ ಜ್ಯೋತಿಯನ್ನು ತಗೊಂಡು ಹೋಗ್ತಾರೆ. ಜ್ಯೋತಿಗೆ ಜಾತಿ ಇಲ್ಲ, ಜಾನಪದಕ್ಕೆ ಜಾತಿ ಇಲ್ಲ ಅಂತ ಹೇಳೋ ಮಾತನ್ನು ಹೇಳ್ತಾರೆ ಮುನ್ರಾಜು. ಹೇಗೆ ಅಂಟಿಕೆ ಪಂಟಿಕೆ ಗೀತೆಗಳು ಇವತ್ತು ಕೂಡ ಇವೆ ಅಂದರೆ ಅವನ್ನು ಜೀವಂತಗೊಳಿಸುವಂಥದ್ದು ಇವತ್ತು ಚಂದನ. ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ. ಹೌದು, ಹೌದು. ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ, ನಮ್ಮೂರ ದೇವತೆಗೆ ದೀಪಾವಳಿಯೋ, ನಮ್ಮೂರ ಗ್ರಾಮಕ್ಕೆ ದೀಪಾವಳಿಯೋ, ನಮ್ಮೂರ ದೇವತೆಗೆ ದೀಪಾವಳಿಯೋ, ನಮ್ಮೂರ ಗ್ರಾಮಕ್ಕೆ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ, ದೀಪಾವಳಿಯೋ ನಮ್ಮ ದೀಪಾವಳಿಯೋ. ನಮ್ಮೂರ ಭೂಮಿಗೆ ದೀಪಾವಳಿಯೋ, ನಮ್ಮೂರ ಗ್ರಾಮಕ್ಕೆ ದೀಪಾವಳಿಯೋ, ನಮ್ಮೂರ ರೈತಗೆ ದೀಪಾವಳಿಯೋ, ನಮ್ಮೂರ ಬಸವಾಗೆ ದೀಪಾವಳಿಯೋ, ನಮ್ಮೂರ ತಾಯಿಗೆ ದೀಪಾವಳಿಯೋ, ನಮ್ಮೂರ
ದೇವತೆಗೆ ದೀಪೋಳಿಯೋ, ನಮ್ಮೂರ ಗ್ರಾಮಕ್ಕೆ ದೀಪೋಳಿಯೋ, ದೀಪೋಳಿಯೋ ನಮ್ಮ ದೀಪೋಳಿಯೋ, ಹೇ ದೀಪೋಳಿಯೋ ನಮ್ಮ ದೀಪೋಳಿಯೋ. ಹೌದು, ನಮ್ಮೂರ ದುರ್ಗಿಗೆ ದೀಪೋಳಿಯೋ, ನಮ್ಮೂರ ದುರ್ಗಿಗೆ ದೀಪೋಳಿಯೋ, ನಮ್ಮೂರ ಚಾಮುಂಡಿಗೆ ದೀಪೋಳಿಯೋ. ಹೌದು, ನಮ್ಮೂರ ದುರ್ಗಿಗೆ ದೀಪೋಳಿಯೋ, ನಮ್ಮೂರ ಚಾಮುಂಡಿಗೆ ದೀಪೋಳಿಯೋ, ನಮ್ಮೂರ ಈಶ್ವರಗೆ ದೀಪೋಳಿಯೋ, ನಮ್ಮೂರ ಈಶ್ವರಗೆ ದೀಪೋಳಿಯೋ, ನಮ್ಮೂರ ಮಾರಿಗೆ ದೀಪೋಳಿಯೋ, ನಮ್ಮೂರ ಈಶ್ವರಗೆ ದೀಪೋಳಿಯೋ, ನಮ್ಮೂರ ಚೌಡಿಗೆ ದೀಪೋಳಿಯೋ, ನಮ್ಮೂರ ಚೌಡಿಗೆ ದೀಪೋಳಿಯೋ, ಹೇ ದೀಪೋಳಿಯೋ ನಮ್ಮ ದೀಪೋಳಿಯೋ, ದೀಪೋಳಿಯೋ ನಮ್ಮ ದೀಪೋಳಿಯೋ. ಹೌದು, ನಮ್ಮೂರ 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 ರೈತಗೆ ದೀಪೋಳಿಯೋ, ನಮ್ಮೂರ ಬಸವಾಗೆ ದೀಪೋಳಿಯೋ, ನಮ್ಮೂರ ರೈತಗೆ ದೀಪೋಳಿಯೋ, ನಮ್ಮೂರ ಬಸವಣ್ಗೆ ದೀಪೋಳಿಯೋ, ಹೇ ದೀಪೋಳಿಯೋ ನಮ್ಮ ದೀಪೋಳಿಯೋ, ದೀಪೋಳಿಯೋ ನಮ್ಮ ದೀಪೋಳಿಯೋ, ದೀಪೋಳಿಯೋ ನಮ್ಮ ದೀಪೋಳಿಯೋ, ಹೇ ದೀಪೋಳಿಯೋ ನಮ್ಮ ದೀಪೋಳಿಯೋ, ಹೇ ದೀಪೋಳಿಯೋ ನಮ್ಮ ದೀಪೋಳಿಯೋ, ದೀಪೋಳಿಯೋ ನಮ್ಮ ದೀಪಾವಳಿಯೋ, ದೀಪೋಳಿಯೋ ನಮ್ಮ ದೀಪಾವಳಿಯೋ. ಜನಪದರು ಭಾಳ ಬುದ್ಧಿವಂತರು. ದೀಪೋಳಿಯೋ ಅಂತ ಹಾಡ್ತಾ 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 ಬೇರೆ ಸಾಹಿತ್ಯ ಏನೂ ಇಲ್ಲ, ಅಲ್ಲೇನು ನೋಡ್ತೀವೋ ಅದನ್ನೇ ಕಟ್ಟಿ ಹೇಳೋದು, ಇಲ್ಲೇನು ನೋಡ್ತೀವೋ ಇದನ್ನೇ ಕಟ್ಟಿ ಹೇಳೋದು. ಅಷ್ಟು ಬುದ್ಧಿವಂತರು ನೋಡಿ ಸರ್, ಅಷ್ಟೇ ಆ ಕ್ಷಣದಲ್ಲಿ ಹುಟ್ಟಿದಂಥವು ಅಲ್ವಾ. ನೋಡಿದ ತಕ್ಷಣನೇ ಈ ರಾತ್ರಿ ಹೊತ್ತು ಕುಂತೇನು ಬರೆದ ಗೀತೆಗಳಲ್ಲ ಅಲ್ವಾ. ರಾತ್ರಿ ಹೊತ್ತು ಕುಂತು ಟೇಬಲ್ ಮೇಲೆ ಟೇಬಲ್ ಲ್ಯಾಂಪ್ ಇಟ್ಕೊಂಡು ನಾನು ಬರೆಯುತ್ತಿದ್ದೇನೆ, ನಾನು ಈಗ ಗುಲಾಬಿ ಹೂವಿನ ಬಗ್ಗೆ ಬರೆಯುತ್ತೇನೆ, ನಾನು ಮಲ್ಲಿಗೆ ಹೂವಿನ ಬಗ್ಗೆ ಬರೆಯುತ್ತೇನೆ. ದೀಪಾವಳಿಯೋ, ದೀಪಾವಳಿ ಅಂತ ನಿಮ್ಮೂರಿಗೆ ನಾನು ನಿಮ್ಮೂರಿಗೆ ನಾನು ದೀಪವನ್ನು ಗಾನಗರಡಿ ತಂಡಕ್ಕೆ ದೀಪಾವಳಿ. ಗರಡಿ ಅಂದ್ರೆ ಜಾನಪದದ ಗರಡಿ ಇದೆಯಲ್ಲ, ಅದು ಬಹಳ ದೊಡ್ಡದು. ನೀವು ಗರಡಿ ಮನೆಗಳು ನೋಡಬೇಕಾವತ್ತು. ಜಾನಪದ ಅನ್ನೋದು ಗರಡಿ ಮನೆ. ಗರಡಿಯನ್ನು ಕಲಿಸ್ತಿದ್ರು ಅಂದರೆ ಅದರ ರೂಪನೇ ಬೇರೆ. ಅಂಥ ಗರಡಿಯ ಬೆಳೆದಂಥ ನಮ್ಮ ಜನಪದರು ಇವತ್ತು ಇಲ್ಲವಾಗ್ತಾ ಇದ್ದಾರೆ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಮುನ್ರಾಜು ನಾನು ವಿಶ್ವವಿದ್ಯಾಲಯದ ಬಗ್ಗೆ ಮಾತಾಡ್ತಿದ್ರಿ. ಜನಪದ ವಿಶ್ವವಿದ್ಯಾಲಯದ ಕಟ್ಟಿಕ್ಕೆ ನಾವೆಲ್ಲ ಬಹಳ ಪ್ರಯತ್ನ ಕಟ್ಟಿದೋ 2011 ಇಸ್ವಿನಲ್ಲಿ ಜಾನಪದ ವಿಶ್ವವಿದ್ಯಾಲಯ ಜಗತ್ತಲ್ಲೇ ಇರಲಿಲ್ಲ. ಅದನ್ನು ಕರ್ನಾಟಕದಲ್ಲಿ ತಂದು ನಿಲ್ಲಿಸ್ತೋ. ಅದನ್ನು ಜಿ ಶ್ಯಾಮ್ ಪರಮಶಿವನವರು, ಎಚ್ ಎಲ್ ನಾಗೇಗೌಡರು, ನಿಜವಾಗ್ಲೂ ಕೂಡ ಗದ್ಗಿ ಮಠ ಅವರು, ನಿಜವಾಗ್ಲೂ ಕೂಡ ಭಾಳ ದೊಡ್ಡ ದೊಡ್ಡ ಹಾಮಾನಾಯಕ್ ಅಂತಂಥವರು ಎಲ್ಲರೂ ಕೂಡ, ನಮ್ಮ ಗೋರು ಚನ್ನಬಸಪ್ಪ ಅವರು ಇದಕ್ಕೆ ನಿಂತು ಬಹಳ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೋರಾಟ ಮಾಡಿದಂಥವ್ರು. ಅವ್ರ ಹಿಂದೆನೇ ನಾವೆಲ್ಲ ಹಿರಿಯರನ್ನು ನೆನಪಿಸ್ಕೊಳ್ತಾ ಇದ್ದೀವಿ ಸರ್. ನಮ್ಮ ವೀಕ್ಷಕರು ನಿಮ್ಮ ಧ್ವನಿನಲ್ಲಿ ಇನ್ನಷ್ಟು ಹಾಡುಗಳು ಕೇಳಬೇಕು. ಖಂಡಿತ ಹಾಡೋಣ. ಆ ಮಾಹಿತಿ ಜೊತೆಗೆ ನಮಗೆ ಬಹಳ ಇಷ್ಟ, ಎಷ್ಟೊಂದು ಮಾಹಿತಿಗಳು ನಿಮಗೆ ಸಿಗ್ತಾವೆ. ಹೌದು, ನಾನು ನಡೆದು ಬಂದ ದಾರಿ ಅದು. ಹಾಗಾದ್ರೆ ಅದನ್ನೆಲ್ಲ ಯಾವುದು ಅಂತ ಹೇಳಿ ಯಾವುದು ಬಿಡ್ಲಿ ಎಲ್ಲ ಒಳಗಡೆ ತುಂಬಿಕೊಂಡಿದ್ದೇನೆ. ನಿಮ್ಮ ಅನುಭವಗಳನ್ನೆಲ್ಲ ದಾಖಲಿಸಿ ಪುಸ್ತಕಗಳ ರೂಪದಲ್ಲಿ ತಂದ್ರೆ ಖಂಡಿತವಾಗ್ಲೂ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ. ದಯಮಾಡಿ ನೀವು ಋತುಮಾನಕ್ಕೊಂದಲ್ಲ, ಆಷಾಢ ಮಾಸ ಬಂದಿತವ್ವ ಕಾಸಾದ ಅಣ್ಣ ಬರಲಿಲ್ಲ ಅಂತ ಹೇಳಿ ಹಾಡುವಂತ ಹಾಡು ಏನ್ರಿ. ಆಷಾಢಕ್ಕೆ ಅಣ್ಣ ಕರಿಗ್ ಬರ್ಲಿಲ್ಲ, ನಾಗರ ಪಂಚಮಿಗೆ
ನನ್ನ ಕರೀಲಿಕ್ಕೆ ಬರಲಿಲ್ಲ ಅಂತ. ಎಸ್ ಸರ್. ಆ ನಾಗರ ಪಂಚಮಿ ಕರೀಗೆ ಬರುವಾಗ ಅಣ್ಣ ಎಷ್ಟು ಸಂಪತ್ತಿಂದ ಬರ್ತಿದ್ದ, ನನ್ನ ತಂಗಿಯನ್ನು ಕರ್ಕೊಂಬರ್ತಿದ್ದೆ, ನನ್ನ ಅಣ್ಣನ ಕರ್ಕೊಂಬರ್ತಿದ್ದೆ ಅಂತ. ಇವತ್ತು ಅವೆಲ್ಲ ಕೂಡ ನಶಿಸಿ ಹೋಗ್ತಿವೆ. ಪ್ರೀತಿ ಮುಚ್ಚೋಗ್ತಾ ಇದೆ. ನಿಮ್ಮ ನಡುವಿನ ಇರ್ತಕ್ಕಂಥ ಗೋಡೆಗಳು ಪ್ರಾರಂಭ ಆಗ್ತದೆ. ಆ ಗೋಡೆಗಳು ಕಟ್ಕೋಬಾರ್ದು ಅಂತಲೇ ದೊಡ್ಡ ಮನೆ, ದೊಡ್ಡ ಬಾಗಿಲು, ದೊಡ್ಡ ಕಿಟಕಿ, ದೊಡ್ಡ ಅಡುಗೆ ಮನೆ ಇರಲೇ ಇಲ್ಲ. ದೊಡ್ಡ ಹಾಲಲ್ಲಿ ಮಲಿಕೊಳ್ಳುವ ನಾವೆಲ್ಲ, ದೊಡ್ಡ ಹಾಲಲ್ಲಿ ನಾವೆಲ್ಲ ಹುಟ್ಟಿದವರು, ದೊಡ್ಡ ಹಾಲಲ್ಲಿ ಊಟ ಮಾಡಿದವರು, ದೊಡ್ಡ ಹಾಲಲ್ಲಿ ನಾವು ಬೆಳೆದವರು. ಇವತ್ತು ನಾವು ರೂಮ್ ಮಾಡಿಕೊಂಡು ನಮ್ಮ ಗೋಡೆಗಳನ್ನು ನೋಡಿಕೊಂಡು ನಮಗೆ ನಾವೇ ಬೆಳೀತಾ ಇದ್ದೀವಿ. ಅಲ್ಲಿ ನಮ್ಮ ಜನಪದ ಸಂಪತ್ತನ್ನು ನಾವು ನೋಡ್ತಾ ಇಲ್ಲ. ಆಷಾಢ ಬಂದಾಗ ಹೆಣ್ಮಗಳು ಯಾಕೆ ಬರಲಿಲ್ಲ ಅಣ್ಣ ಅಂತ ಇದ್ದಾಳೆ. ಆಷಾಢ ಮಾಸ ಬಂದಿತವ್ವ. ಆ ಹಾಡನ್ನ ಈಗ ಹೌದು, ಖಂಡಿತ ಕೇಳೋಣ. ಆಷಾಢ ಮಾಸ ಬಂದಾಗ, ಅಣ್ಣನ ಕರಿ ಬಂದಾಗ ಅಣ್ಣ ಯಾಕೆ ಬರಲಿಲ್ಲ ಅಂತ ಭಾಳ ನೊಂದ್ಕೊಂಡು ಕೇಳ್ಕೊಳ್ತಾಳೆ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಎಷ್ಟು ನೆನೆಯಾಲಿ ಅಣ್ಣನ ದಾರಿಯ, ಎಷ್ಟು ನೆನೆಯಾಲಿ ಅಣ್ಣನ ದಾರಿಯ, ಸುವೋ ನಾರಿ ಸುಮಾರಿ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಹೇಗ್ ಬರ್ತಾವನೆ ಅಂದ್ರೆ ಕೇಳು ಈಗ ಮುನ್ರಾಜು. ಅಣ್ಣ ಹೇಗ್ ಬರ್ತಿದ್ದಾನೆ ಅಂದ್ರೆ, ಹೌದು, ಕೆಂದೆತ್ತು ಕೈಯಲ್ಲಿ ಕೆಂಪಂಗಿ ಮೈಯಲ್ಲಿ, ಕೆಂದೆತ್ತು ಕೈಯಲ್ಲಿ ಕೆಂಪಂಗಿ ಮೈಯಲ್ಲಿ, ಚಿನ್ನದ ಬಾವಲಿಯ ತಕ್ಕೊಂಡು ಕೈಯಲ್ಲಿ ಕೆಂಪಂಗಿ ಮೈಯಲ್ಲಿ, ಚಿನ್ನದ ಬಾವಲಿಯ ತಕ್ಕೊಂಡು, ಚಿನ್ನದ ಬಾವಲಿಯ ತಕ್ಕೊಂಡು ಅಣ್ಣ ಬಂದ ತಂಗಿಯನ್ನು ಕರೆಯೋಕೆ, ತಂಗಿಯನ್ನು ಕರೆಯೋಕೆ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಆಷಾಢ ಮಾಸ ಬಂದಿತವ್ವ, ಕಾಸದ ಅಣ್ಣ ಬರಲಿಲ್ಲ. ಹೌದು, ಅರಿಕೆರೆ ಬನ್ನೂರು
ಅರಿಕೆರೆ ಬನ್ನೂರು ಅದು ನನ್ನ ತವರೂರು. ಅರಿಕೆರೆ ಬನ್ನೂರು, ಅರಿಕೆರೆ ಬನ್ನೂರು ಅದು ನನ್ನ ತವರೂರು. ಸರಕಾನೆ ಕೂಗಿದರೆ ಬರುತ್ತೀಯೋ ಅಣ್ಣ 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 ಅಣ್ಣ. ಅರಿಕೆರೆ ಬನ್ನೂರು ಅದು ನನ್ನ ತವರೂರು. ಸರಕಾನೆ ಕೂಗಿದರೆ ಬರುತ್ತೀಯೋ, ಸರಕಾನೆ ಕೂಗಿದರೆ ಬರುತ್ತೀಯೋ ಅಣ್ಣಯ್ಯ. ಸರಕಾನೆ ಕೂಗಿದರೆ ಬರುತ್ತೀಯೋ ಅಣ್ಣಯ್ಯ. ಸರಿ ಕಾಣೋ ನಿನ್ನ ದೊರೆತಾನ, ಸರಿ ಕಾಣೋ ನಿನ್ನ ದೊರೆತಾನ. ಆಷಾಢ 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 ಮಾಸ ಬಂದಿತವ್ವ, ಕಾಸಾದ ಅಣ್ಣ ಬರಲಿಲ್ಲ. ಆಷಾಢ ಮಾಸ ಬಂದಿತವ್ವ, ಕಾಸಾದ ಅಣ್ಣ ಬರಲಿಲ್ಲ. ಹೆಣ್ಣಿನ ತವರೂರು ರಸಬಾಳೆ ಹಣ್ಣಂತೆ, ಹೌದಪ್ಪ. ಹೆಣ್ಣಿನ ತವರೂರು, ಹೆಣ್ಣಿನ ತವರೂರು ರಸಬಾಳೆ ಹಣ್ಣಂತೆ. ಮಲೆನಾಡು ತುಡುಬೇವು ಜೇನಂತೆ, ಮಲೆನಾಡು ತುಡುಬೇವು ಜೇನಂತೆ. ತಾಯಿಯ ಎದೆ ಹಾಲು ರುಚಿಯ ಸವಿದಂತೆ. ಆಷಾಢ 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 ಮಾಸ ಬಂದಿತವ್ವ, ಕಾಸಾದ ಅಣ್ಣ ಬರಲಿಲ್ಲ. ಕಾಸಾದ ಅಣ್ಣ ಬರಲಿಲ್ಲ, ಕಾಸಾದ ಅಣ್ಣ ಬರಲಿಲ್ಲ, ಕಾಸಾದ ಅಣ್ಣ ಬರಲಿಲ್ಲ. ಹೇಗೆ ಗೊತ್ತೇನೆಯ ಜನಪದ? ಜೇನು ಕಣಯ್ಯ, ಜನಪದ ಅನ್ನೋದು ಜೇನು. ಆಷಾಢ ಮಾಸ ಬಂದಿತ್ತವ, ಅಣ್ಣ ಬರಲಿಲ್ಲ. ತಂಗಿನ ಕರಿಯಾಕ ಹೊತ್ತು ಮುಳುಗೋ ವ್ಯಾಳೆಯೊಳಗ, ದೀಪ ಹಚ್ಚೋ ವ್ಯಾಳೆಯೊಳಗ ಅಣ್ಣ ಬಂದಾನೋ ತಂಗಿ ಕರಿಯಾಕ. ಅಣ್ಣನ ಮಾರಿ ತಂಗಿ ನೋಡಿ, ತಂಗಿ ಮಾರಿ ಅಣ್ಣ ನೋಡಿ, ತಂಗಿ ಮಾಡಿ ಆಳೆ ಅಲ್ಲಿ ಬಲು ದುಃಖ. ಅದು ಉತ್ತರ ಕರ್ನಾಟಕದಲ್ಲಿ. ಅಯ್ಯೋ ಪ್ರೀತಿ, ನೀವು ಜನಪದದಲ್ಲಿ ಪ್ರೀತಿ ಗೀತೆ ಗೊತ್ತಿಲ್ವೇನ್ರಿ? ಹುಟ್ಟಿದ್ದೇ ಪ್ರೀತಿ ಜನಪದದಲ್ಲಿ. ಪ್ರೀತಿ ಹೇಗಿದೆ ಅಂದರೆ, ಪ್ರೀತಿ ಗೀತೆ ನೀವು ಕೇಳಲಿಲ್ಲ. ಜನಪದದಲ್ಲಿ ಕೆರೆ ಹತ್ರ, ಬಾವಿ ಹತ್ರ, ಹೊಲದ ಹತ್ರ, ತೋಟದ ಹತ್ರ ಮುಗ್ಧವಾಗಿ ಬಿಟ್ಟದಂತ ಪ್ರೀತಿ. ಇವತ್ತೆಲ್ಲ ಪ್ರೀತಿ ಪ್ರೇಮದ ಒಂದು ಗೀತೆ ಖಂಡಿತವಾಗ್ಲೂ ನಿಮ್ ಧ್ವನಿನಲ್ಲಿ ಕೇಳೋಣ. ಖಂಡಿತ. ಇದು ನೀವು ಆಗಮಿಸಿದಾಗ 2 ವಾದ್ಯಗಳನ್ನ ನಿಮ್ ಜೊತೆ ತಂದು ಏಕತಾರಿ ಇಟ್ಕೊಂಡು, ಆಮೇಲೆ ನೀವು ಹೇಳ್ತಾ ಇದ್ರಿ ಸರ್, ಈ ಎಲ್ಲ ಜನಪದ ಹಾಡುಗಳನ್ನ ಪುಸ್ತಕ ನೋಡ್ಕೊಂಡು ಬರೆಯೋದಲ್ಲ, ಸಾಹಿತ್ಯ ತನಗ್ ತಾನೇ ಮೌಖಿಕವಾಗಿ ಅಂತ. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ, ಆದ್ರೂ ಸಾಕ್ಷರತೆ ಆಂದೋಲನ ಬಂದ ಮೇಲೆ ಎಲ್ಲರಿಗೂ ಅಕ್ಷರ ಕಲ್ತಾದ್ಮೇಲೆ ಜನಪದ ಹೆಂಗ್ ಹುಟ್ಟಬೇಕು ಮುಂದಕ್ಕೆ? ನೋಡಿ, ಆಧುನಿಕತೆ, ಒಳ್ಳೆ ಪ್ರಶ್ನೆ ಕೇಳಿದೆ ಮುನ್ರಾಜು. ಆಧುನಿಕತೆ ಹೆಚ್ಚಾಗ್ತಾ ಇದ್ದಂಗೆ ವಾಸ್ತವತೆ ಕಡಿಮೆ ಆಗ್ತಿರ್ತದೆ, ನೈಜತೆ ಕಡಿಮೆ ಆಗ್ತಿರ್ತದೆ. ಹೊಲ ಹುಳಲ್ಲ, ಯಾರೂ ಕೂಡ ರಾಗಿ ಬೀಸಲ್ಲ, ಯಾರೂ ಕೂಡ ಇವತ್ತು ಯಾವ ಕೆಲಸವನ್ನು ಕೂಡ ಮಾಡ್ತಿಲ್ಲ, ಯಂತ್ರ ಮಾಡುತ್ತೆ, ವಿಜ್ಞಾನ ಬಂದ್ಬಿಟ್ಟಿದೆ. ಆದ್ದರಿಂದ ಈಗಿರುವ ಜನಪದವನ್ನು ಹಿಂದೆ ಕಟ್ಟಿರ್ತಕ್ಕಂಥದ್ದು ಉಳಿಸ್ಕೊಂಡು ಹೇಗೆ ಅಂದರೆ ವಿಶ್ವವಿದ್ಯಾಲಯದಲ್ಲಿ ಪಠ್ಯಕ್ರಮ ಬರಬೇಕು. ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಕ್ರಮ ಬಂದಾಗ, ವಿಶ್ವವಿದ್ಯಾಲಯಗಳಲ್ಲಿ ಮೇಸ್ಟ್ರುಗಳು ಜನಪದ ಪಾಠವನ್ನು ಮಾಡಿದಾಗ ನಮಗೆಲ್ಲ ಅವತ್ತಿನ ಕಥೆಗಳು, ಜನಪದ ಕಥೆಗಳನ್ನ ಹೇಳ್ತಾ ಇದ್ದೋ. ಅವತ್ತಿನ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಡಿಯ ತೋಟಕ್ಕೆ ನೀರಿಲ್ಲ, ಉಯ್ಯೋ ಉಯ್ಯೋ ನೀರಿಲ್ಲ. ಹೀಗೆ ನಾವು ಮಳೆರಾಯ ಒತ್ಕೊಂಡು ಊರೆಲ್ಲ ಮೆರೆಸ್ತಿದ್ದು, ಸಂಜೆ ಹೊತ್ತಿಗೆ ಮಳೆ ಬರ್ತಿತ್ತು. ಖಂಡಿತವಾಗ್ಲು ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಅದರಿಂದ ಜನಪದ ಪಠ್ಯವಾಗದವರೆಗೂ ಜಾನಪದ ವಿಶ್ವವಿದ್ಯಾಲಯ ದಯವಿಟ್ಟು ಕೋರ್ಸ್ಗಳು ಮಾಡಿ ಪುಸ್ತಕದಿಂದ ಡಿಗ್ರಿ ಕೊಟ್ಟರೆ ಜಾನಪದ ಉದ್ಧಾರ ಆಗಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ, ವಿಶ್ವವಿದ್ಯಾಲಯಗಳಿಗೆ ನಾನು ಹೇಳ್ತಾ ಇರತಕ್ಕಂಥದ್ದು, ವಿನಂತಿಸ್ಕೊಳ್ತಾ ಇರೋದೇನು ಅಂದರೆ, ದಯವಿಟ್ಟು ವಿಜ್ಞಾನವೂ ಇರಲಿ, ತಂತ್ರಜ್ಞಾನವೂ ಇರಲಿ. ನೀವತ್ತು ಸ್ವೀಡನ್ನಲ್ಲಿ 1884ರಲ್ಲಿ ಮೊದಲು ಜಾನಪದ ವಸ್ತು ಸಂಗ್ರಹಾಲಯ ಹುಟ್ಟಿತು. ಇವತ್ತು ನಮ್ಮ ಕರ್ನಾಟಕದಲ್ಲಿ ವಸ್ತು ಜಾನಪದ ಸಂಗ್ರಹಾಲಯ ಇಲ್ಲ.
ಬೇರೆ ಬೇರೆ ದೇಶದಿಂದ ಬಂದವರು ಮೊದಲು ಆ ದೇಶದಲ್ಲಿರ್ತಕ್ಕಂಥ ಟ್ರೆಡಿಷನ್ ಕಲ್ಚರ್ ಯಾವುದು ಅಂತ ಕೇಳ್ತಾರೆ, ಅಲ್ಲಿಗೆ ಹೋಗೋಣ ನಡಿ ಅಂತಾರೆ. ಇವತ್ತು ಕರ್ನಾಟಕಕ್ಕೆ ಬಂದರೆ ಯಾವುದೇ ಪ್ರವಾಸಿಗ ಇವತ್ತು ಜಾನಪದ ವಸ್ತು ಸಂಗ್ರಹಾಲಯ ಇಲ್ಲ. ಜಾನಪದ ವಸ್ತು ಸಂಗ್ರಹಾಲಯ ಇದ್ದಿದ್ರೆ ಇವತ್ತು ಅದನ್ನು ನೋಡಿಕೊಂಡು ಓ ಕರ್ನಾಟಕ ಬ್ಯೂಟಿಫುಲ್ ಟ್ರೆಡಿಷನ್ ಅಬೌಟ್ ದಿ ಫೋಕ್ಲೋರ್ ಅಂತ ಹೇಳ್ತಿದ್ರು. ಅಂಥದ್ದೊಂದು ಗ್ರಂಥಾಲಯ ಇವತ್ತು ಸರ್ಕಾರ ಮಾಡಬೇಕಾಗಿದೆ. ಅಂಥದ್ದೊಂದು ಪಠ್ಯಕ್ರಮವನ್ನು ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ತರಬೇಕಾಗಿದೆ. ಹೇಗೆ ನೀವು ಗಣಿತ, ಹೇಗೆ ನೀವು ವಿಜ್ಞಾನ, ಹೇಗೆ ನೀವು ಕಂಪ್ಯೂಟರ್ ಸೈನ್ಸ್ ಪಾಠ ಮಾಡ್ತೀರೋ ಅದೇ ರೀತಿ ಜಾನಪದ ಪರಿಚಯ ಅಂತ ಪಾಠ ಮಾಡಿದಾಗ ವಿದ್ಯಾರ್ಥಿಗಳಲ್ಲಿ ಅಕಾಡೆಮಿಗಳು ಕೂಡ ಮಾಡಬೇಕು. ಅಕಾಡೆಮಿಗಳು ಮಾಡ್ತಾ ಇರಬೇಕು. ಅಕಾಡೆಮಿಗಳಿಗೆ ಜ್ಞಾನ ಇರಬೇಕು. ಅಕಾಡೆಮಿಗೆ ಜ್ಞಾನ ಇರಬೇಕು. ನೋಡಿ, ಕೋಲಾಟದ ಪದವನ್ನು ಕೇಳೋಣ. ಈಗ ಒಂದು ಹಾಡನ್ನು ಕೇಳೋಣ. ಕೋಲಾಟದ ಪದವನ್ನು ಕೇಳೋಣ. ಕೋಲಾಟ ಇವತ್ತು ಊರ ಮುಂದೆ, ದೇವಸ್ಥಾನ ಮುಂದೆ, ನೀವು ಊರು ಮಾರಿ ದೇವಸ್ಥಾನ ಮುಂದೆ ಆಡ್ತಾ ಇದ್ರು. ಆ ಕೋಲಾಟದ ಪದವನ್ನು ಜ್ಞಾಪಿಸಿದ್ದು ಮುನ್ರಾಜ್, ಬಹಳ ಸಂತೋಷ ಆಯಿತು. ಕೇಳೋಣ. ದ್ಯಾವಮ್ಮನ ಗುಡಿ ಮುಂದೆ ಆಡ್ತಿದ್ದಂಥ ಕೋಲಾಟ ಮರೆಯಾಗಿದೆ, ಜ್ಞಾಪಿಸ್ತಾ ಇದ್ದೀನಿ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ. ನೀರಿಗೋಗೋ ಎಣ್ಣೆ ನಿಲ್ಲೆನ ಬರುತ್ತೀನಿ, ನೀರಿಗೋಗೋ ಎಣ್ಣೆ ನಿಲ್ಲೆನ ಬರುತ್ತೀನಿ, ನಿನ್ನಡೆ ನಿನ್ನ ಕೊಡದಾಣೆ. ಕೈನ ಬಳೆಯಾಣೆ ನೀರಿನ ಹೊಳೆಯಾಣೆ, ಕೈನ ಬಳೆಯಾಣೆ ನೀರಿನ ಹೊಳೆಯಾಣೆ. ನಿಲ್ಲೆ ಎಣ್ಣೆ ನಾ ಬರುತ್ತೀನಿ, ನಿಲ್ಲೆ ಎಣ್ಣೆ ನಾ ಬರುತ್ತೀನಿ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಮದುವೆ ಆಗಿರ್ತಾನೆ, ಪ್ರೀತಿಸ್ಬಿಟ್ಟಿರ್ತಾನೆ. ಮದುವೆ ಆಗಿರೋ ಹೆಣ್ಣನ್ನು ಪ್ರೀತಿಸಿರ್ತಾನೆ. ಬಣ್ಣದ ಸರ್ದ ಮೇಲೆ ಕನ್ಯಾಕೋಗಿಣಿ ರಾಮ, ಬಣ್ಣದ ಸರ್ದ ಮೇಲೆ ಕನ್ಯಾಕೋಗಿಣಿ ರಾಮ. ಹಣ್ಣಿಲ್ಲವೇನೋ ಮೆಲುವೋಕೆ, ಹಣ್ಣಿಲ್ಲವೇನೋ ಮೆಲುವೋಕೆ ನಿಮ್ ಕುಲದ ಹೆಣ್ಣಿಲ್ಲವೇನೋ ತರುವೋಕೆ ಗೆಳೆಯ, ಹೆಣ್ಣಿಲ್ಲವೇನೋ ತರುವೋಕೆ. ಬಣ್ಣದ ಸರ್ದ ಮೇಲೆ ಕನ್ಯಾಕೋಗಿಣಿ ರಾಮ, ಹಣ್ಣಿಲ್ಲವೇನೋ ಮೆಲುವೋಕೆ, ಹಣ್ಣಿಲ್ಲವೇನೋ ಮೆಲುವೋಕೆ ನಿಮ್ ಕುಲದ ಹೆಣ್ಣಿಲ್ಲವೇನೋ ತರುವೋಕೆ, ಹೆಣ್ಣಿಲ್ಲವೇನೋ ತರುವೋಕೆ. ಹೈ ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ರನ್ನದ ಕೋಲೆ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಎಕ್ಕೋಲೆ ಚಿನ್ನದ ಕೋಲೆ. ಅದಕ್ಕೆ ಅವನು ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಒಂದು ಊರಿನಲ್ಲಿ ನೀರು ಸೇದಕ್ಕೆ ಬರುವ ಹೆಣ್ಣು ಮಗಳಿಗೆ ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ. ಅಲ್ಲೂ ನೋಡಿದರೆ ಅವಳ, ಎಲ್ಲೆಲ್ಲಿ ನೋಡಿದಾರು ನಿನ್ನಂತ ಹೆಣ್ಣಿಲ್ಲ. ಅಲ್ಲೂ ನೋಡಿದರೆ ಅವಳ, ಅಲ್ಲೂ
ನಿನ್ ಸೊಲ್ಲ ಕೇಳಿದರೆ ಸಮಾಧಾನ ಗೆಳತಿ, ನಿನ್ ಸೊಲ್ಲ ಕೇಳಿದರೆ ಸಮಾಧಾನ. ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಕೋಲೆ ಚಿನ್ನದ ಕೋಲೆ, ಕೋಲು ಕೋಲಣ್ಣ ಕೋಲೆ, ಕೋಲು ಕೋಲೆ ಕೋಲೆ ರನ್ನದ ಕೋಲೆ, ಕೋಲೆ ಚಿನ್ನದ ಕೋಲೆ, ಕೋಲೆ ರನ್ನದ ಕೋಲೆ, ಕೋಲೆ ಚಿನ್ನದ ಕೋಲೆ, ಕೋಲೆ ರನ್ನದ ಕೋಲೆ, ಕೋಲೆ ಚಿನ್ನದ ಕೋಲೆ. ಬಹುಶಃ ಕೋಲಾಟದ ಪದದ ಜೊತೆಗೆ ಒಂದಷ್ಟು ಮಾಹಿತಿನ ಕೂಡ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರ್ತೀನಿ, ಎಂತ ಅದ್ಭುತವಾದ ಹಾಡು. ಬಣ್ಣದ ಸರದ ಮೇಲೆ ಕಣ್ಣೆ ಹಾಕೊಂಡಿರಮ್ಮ, ಹಣ್ಣಿಲ್ಲವೇನೋ ಮೆಲುವಕ್ಕೆ, ಇನ್ ಬೇರೆ ಹೆಣ್ಣು ಸಿಗೋದಿಲ್ವ, ಎಲ್ಲೆಲ್ಲೂ ನೋಡಿದ್ರು ನಿನ್ನಂತ ಹೆಣ್ಣಿಲ್ಲ, ಕಣ್ಣು ನೋಡಿದರೆ ಕವಡೆ. ಏನಾದ್ರು ಗೊತ್ತೇನೆ, ಒಂದ್ಸಾರಿ ಮದುವೆ ಆಗೋಕೆ ಹೆಣ್ಣು ನೋಡಕ್ ಹೋಗ್ತಾನೆ, ಅವಳು ಕಪ್ಪಗಿರ್ತಾಳೆ. ಅದಕ್ಕೆ ಇವನು ಯಜಮಾನ ಏನ್ ಹೇಳ್ತಾನೆ ಅಂದ್ರೆ, ಅತ್ತಿಯ ಹಣ್ಣು ಅತಿ ಕೆಂಪು, ಒಳಗೆ ನೋಡಿದರೆ ಉಳು ಬಹಳ, ನೇರಾಳೆ ಹಣ್ಣು ಅತಿ ಕಪ್ಪು, ತಿಂದು ನೋಡಿದರೆ ರುಚಿ ಬಹಳ. ನನ್ನ ಮಗಳು ಕಪ್ಪಗಿರ್ಬೋದು, ಸುಂದರವಾಗಿದ್ದಾಳೆ, ನನ್ನ ನಿಜವಾಗ್ಲೂ ಕೂಡ ನೀತಿಯಾದಂಥ ಹೆಣ್ಣು ಮಗಳು, ಕೆಂಪು ಬಣ್ಣಕ್ಕೆ ನೀನು ಬೆರಗಾಗಬೇಡ ಸತಿ ಎಂದು, ಹೌದೌದು, ಕರಿ ಮಾಡಬೇಡ ಅಂತ ಚೆನ್ನಾಗಿ ಹೇಳಿದ್ರಿ. ಅತ್ತಿಯ ಹಣ್ಣು ಅತಿ ಕೆಂಪು, ಒಳಗೆ ನೋಡಿದರೆ ಹುಳು ಬಹಳ, ನೇರಳೆ ಹಣ್ಣು ಅತಿ ಕಪ್ಪು, ತಿಂದು ನೋಡಿದರೆ ರುಚಿ